ನಾವು 3 ಜನ ಶಾಸಕರು ಇಲ್ಲಿ ಸಭೆಯಿಂದ ನಿರ್ಗಮಿಸಬೇಕಾಗಿದೆ. ಹಾಗಾಗಿ ನಾವು ಬಹಳಷ್ಟು ಮಾತನಾಡಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಮಾತನಾಡಲಿಕ್ಕೆ ಬಹಳಷ್ಟು ವಿಷಯಗಳಿದೆ. ಬಹುಶಃ ನಮ್ಮ ನಗರದಂತ ಸುಧಾಕರಣ್ ಅವರು ನಮ್ಗೆಲ್ರಿಗೂ ನಾವೇನೇ ಹೇಳಿದ್ರು ಏನೋ ಒಂದು ಶಬ್ದಗಳ ರೂಪದಲ್ಲಿ ನಾವು ಹೇಳ್ಬೋದು. ಆದರೆ ಅವರು ಮಾಡಿದಂಥ ಕೆಲಸ, ಅವರ ರಾಜಕೀಯ ಸೇವೆ, ರಾಜಕೀಯದಲ್ಲಿದ್ದು ಮಾಡಿದಂಥ ಸಮಾಜ ಸೇವೆಯನ್ನ ನಾವೆಲ್ಲರೂ ಇರತಕ್ಕಂಥವ್ರೆಲ್ಲರಿಗೂ ಕೂಡ ಬಹಳಷ್ಟು ಗೊತ್ತಿರ್ತಕ್ಕಂಥ ವಿಷಯಗಳೇ. ಆದರೂ ನಾವಿಲ್ಲಿ ಸಾಂಕೇತಿಕವಾಗಿ ಇವತ್ತು ಸಭೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಂಥ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ ನಾವೀಗಾಗಲೇ ನಾನು ಕೂಡ ಎಲ್ಲ ಗೊತ್ತಿರುವಂತೆ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿದ್ದೀನಿ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಶಾಸಕರಾಗಿದ್ದಕ್ಕೆ ಅವರು ಕಾರಣ ಖಂಡಿತವಾಗ್ಲೂ ಆಗಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮಗೆಲ್ಲರಿಗೂ ಒಂದು ಈಗಾಗಲೇ ನಾನು ಹೇಳಿದಂತೆ ಅನಿರೀಕ್ಷಿತವಾಗಿ ಅವ್ರು ಎಲ್ಲಿ ಇಂಥ ಸಭೆಯಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ನಮ್ಗೆ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕೆಲವೊಂದು ವಿಷಯಗಳನ್ನ ಅವ್ರ ಜೊತೆ ಇರ್ತಕ್ಕಂಥ ಒಡನಾಟವನ್ನ ಆ ವಿಷಯ ಮಾಡಿದ್ರೆ ನಮಗೆ ಬೇರೆ ಭಾವನಾತ್ಮಕವಾಗಿ ಆ ಮಾತುಗಳೇ ಹೊರಡಲ್ಲ. ಖಂಡಿತವಾಗ್ಲೂ ಅದಕ್ಕೆ ನಾನು ಹೋಗಲ್ಲ. ಈಗಾಗಲೇ ಎಲ್ಲರ ಹೃದಯದಲ್ಲಿ ಅವರು ಈ ಚಳಿಕೆರೆಯಲ್ಲಿ 1 ಬಾರಿ ಶಾಸಕರು 2004ರಲ್ಲಿ ಮತ್ತೆ 2008ರಲ್ಲಿ ಹಿರಿಯೂರಲ್ಲಿ ಶಾಸಕರಾಗ್ತಾರೆ, ಮತ್ತೆ 2018ರಲ್ಲಿ 13ರಲ್ಲಿ ಮತ್ತೆ ಆಗ್ತಾರೆ, 23ರಲ್ಲಿ ಆಗ್ತಾರೆ. 3 ಬಾರಿಯಲ್ಲಿ ಶಾಸಕರಾಗಿ ಒಟ್ಟಾರೆಯಾಗಿ ಅವರು 2 ಬಾರಿ 4 ಬಾರಿ ಶಾಸಕರಾಗಿ 2 ಬಾರಿ ಒಂದು ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ, ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಅವರು ಆಗದಂಥ ಸಂದರ್ಭದಲ್ಲಿ ಹಿರಿಯೂರಿನ ಅವರ ಕ್ಷೇತ್ರದ ಎಲ್ಲ ಮತದಾರರಿರ್ಬೋದು, ಸಾರ್ವಜನಿಕರಿರ್ಬೋದು, ವಿಶೇಷವಾಗಿ ಚಳಿಕೆರೆಯಲ್ಲಿ ಅವರ ಚಳಿಕೆರೆಯ ಸುಪುತ್ರರು, ಚಳಿಕೆರೆಯಲ್ಲಿ ಹುಟ್ಟಿ ಚಳಿಕೆರೆ ತಾಲೂಕಿನ ಒಬ್ಬ ಸುಪುತ್ರರನ್ನ ಚಳಿಕೆರೆ ತಾಲೂಕು ಕಂಡಿದೆ. ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದು ಅವರು ಪ್ರಸ್ತುತವಾಗಿ, ಜೊತೆಗೆ ಕರ್ನಾಟಕ ರಾಜ್ಯದ ಸಾಂಖ್ಯಿಕ ಮತ್ತು ಯೋಜನಾ ಸಚಿವರಾಗಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ 224 ಜನ ಶಾಸಕರನ್ನ ಕೂಡ ಅವರು ಗುರುಸಂತ ಕೆಲಸ ಅವರು ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಸ್ವಾಮಿಗಳು ಮಾತಾಡುವ ಸಂದರ್ಭದಲ್ಲಿ ನೆನೆಸ್ತಾ ಇದ್ರು. ಖಂಡಿತವಾಗ್ಲೂ Thank you.